ಬೇರೆ ಬೇರೆ ನಾವು ಹೋರಾಟದ ಇದರಲ್ಲಿ LED ಸ್ಕ್ರೀನ್ ಅಲ್ಲಿ ತೋರಿಸಿದ್ದೀವಿ, ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ. ಹೀಗಾಗಿ ಇವು ಎಲ್ಲವೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದಂತಹ ಲೋಪದೋಷಗಳು. ಇದರ ಜೊತೆಗೇನೆ ಪ್ರಮುಖ 7 ಜನ ಸಾಕ್ಷಿಗಳು ಸಾಯ್ತಾರೆ. ಎಲ್ಲಿಂದ? ಯಾವಾಗ ತನಿಖೆ ಪ್ರಾರಂಭ ಆಗುತ್ತೋ, ಅದರಲ್ಲಿ ವಿಶೇಷವಾಗಿ CBI ತನಿಖೆ ಪ್ರಾರಂಭ ಆದ ತಕ್ಷಣ ಸಾಕ್ಷಿಗಳು ಸಾಯೋದಕ್ಕೆ ಪ್ರಾರಂಭ ಆಗ್ತಾರೆ. ಅದರಲ್ಲಿ 3 ಜನ ಪ್ರಮುಖರು ಚಾರ್ಜ್ ಶೀಟೆಡ್ ವಿಟ್ನೆಸ್, ಅಂದ್ರೆ ಯಾರ್ದು ಚಾರ್ಜ್ ಶೀಟ್ ಅಲ್ಲಿ ಆ ಸಾಕ್ಷಿದಾರರಿದ್ದಾರೆ. ಅದರಲ್ಲಿ ಗೋಪಾಲ್ ಕೃಷ್ಣ ಅಂತ ಹೇಳಿ ಸತ್ತು ಹೋಗ್ತಾನೆ, ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾರೆ ಅವನಿಗೆ. ರವಿ ಪೂಜಾರಿ ಪಾಪ ಒಂದು 28 ವಯಸ್ಸದವನು, ನೇತ್ರಾವತಿ ಸ್ನಾನಘಟ್ಟದ ಇವ್ರದ್ದು ಆಫೀಸಲ್ಲಿನೇ ನೇಣು ಹಾಕೊಂಡ್ರು ಅಂತ ಹೇಳ್ತಾರೆ. ನೇಣು ಹಾಕೊಂಡಿದ್ದು ಯಾರು ನೋಡಿಲ್ಲ, ಸತ್ತಿದ್ದು ಮಾತ್ರ ಡೆಡ್ ಬಾಡಿ ಮಾತ್ರ ನೋಡಿದ್ದಾರೆ ರವಿ ಪೂಜಾರಿ. ಹರೀಶ್ ಮಡಿವಾಳ ರೋಡ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಾರೆ. 3 ಜನ ಕೂಡ ಪ್ರಮುಖ ಸಾಕ್ಷಿಗಳು ಅಂತ ಪರಿಗಣಿಸಿದ್ದಂಥವ್ರು ಸತ್ತು ಹೋಗ್ತಾರೆ. ಜೊತೆಗೆ 4 ಜನ ವಾರಜಾಚಾರಿ ಮತ್ತೆ ದಿನೇಶ್ ಗೌಡ, ಇನ್ನು ನಂತರ ಪ್ರಶಾಂತ್ ಜೈನ್ ಅವರೆಲ್ಲರೂ ಕೂಡ, ಆಮೇಲೆ ಇನ್ನೂ ಒಬ್ರು ಅಜ್ಞಾತವಾಗಿ ನೋಡಿದಂಥವ್ರೇ ಸತ್ತು ಹೋಗ್ತಾರೆ.